ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ನೀವು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಏಪ್ರಿಲ್ ಕೊನೆಯಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು. ಈ ಮಾಹಿತಿನ ಸಂಪೂರ್ಣವಾಗಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿಯ ಸ್ನೇಹಿತರಿಗೆ ನಮಸ್ಕಾರ, ನನ್ನ ಆತ್ಮೀಯ ಸ್ವಾಗತ. ಈ ಸಮಯದಲ್ಲಿ ಪೊಲೀಸರು ಬರುತ್ತಾರೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಹೌದು ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ಏನಾಗಲಿದೆ ಎಂಬುದರ ಕುರಿತು ಸತ್ಯವು ನಿಮ್ಮ ಮನಸ್ಸನ್ನು ಬೆಚ್ಚಿ ಬೀಳಿಸುತ್ತೆ. ಮತ್ತು ಸ್ನೇಹಿತರೆ, ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಈ ಘಟನೆಯು ಮುಂದಿನ 4 ದಿನಗಳಲ್ಲಿ ನಿಮ್ಮ ಎಲ್ಲ ಜೀವಿತಾವಧಿಯಲ್ಲಿ ಖಂಡಿತವಾಗಿಯೂ ಸಂಭವಿಸುತ್ತದೆ. ಈ ಘಟನೆಯು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ, ಏಕೆಂದರೆ ನಿಮ್ಮ ಜೀವಿತಾವಧಿಯಲ್ಲಿ ಸಂಭವಿಸಲಿರುವ ಪವಾಡವು ನೀವು ಎಂದಿಗೂ ಊಹಿಸಿರದ ಸಂಗತಿಯಾಗಿದೆ. ಹೌದು, ಇಂದಿನ ವಿಡಿಯೋವನ್ನು ಕೊನೆವರೆಗೂ ಎಚ್ಚರಿಕೆಯಿಂದ ನೋಡಿ. ಇಂದಿನ ವಿಡಿಯೋವನ್ನು ನಿರ್ಲಕ್ಷಿಸುವ ಯಾರಾದರೂ ತಮ್ಮ ಜೀವನದುದ್ದಕ್ಕೂ ವಿಷಾದಿಸುತ್ತಾರೆ, ಏಕೆಂದರೆ ಅಂತಹ ಅವಕಾಶಗಳು 11 ವರ್ಷಗಳ ನಂತರ ನಿಮ್ಮ ಜೀವಿತಾವಧಿಯಲ್ಲಿ ಮತ್ತೆ ಉದ್ಭವಿಸುತ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ಅಂತಹ ಗ್ರಹ ಸಂಚಾರಗಳು 11 ವರ್ಷಗಳ ನಂತರ ನಿಮ್ಮ ಜಾತಕದಲ್ಲಿ ಸಂಭವಿಸಲಿದೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಕೊನೆವರೆಗೂ ಎಚ್ಚರಿಕೆಯಿಂದ ನೋಡಿ. ನಿಮ್ಮ ಮಾಹಿತಿಗಾಗಿ ಮುಂದಿನ 4 ದಿನಗಳು ನಿಮ್ಮೆಲ್ಲರಿಗೂ ಹೆಚ್ಚಿನ ಸಂತೋಷವನ್ನು ತರಲಿದೆ. ನೇರವಾಗಿ ವಿಷಯಕ್ಕೆ ಬರಬೇಕೆಂದರೆ, ಶನಿಯ ಅತಿ ದೊಡ್ಡ ವಿನಾಶದೃತ್ ನಿಮ್ಮ ಎಲ್ಲ ಜಾತಕಗಳಲ್ಲಿ ಪ್ರಾರಂಭವಾಗಿದೆ. ಮತ್ತು ಶನಿಯ ವಿನಾಶಕ ನೃತ್ಯವು ಸಂಪತ್ತಿನ ದೇವತೆ ಮತ್ತು 3 ಲೋಕಗಳ ಅಧಿಪತಿಯಾದ ಲಕ್ಷ್ಮೀ ದೇವತೆ ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಟ್ಟಿಗೆ ಬಂದು ನಿಮ್ಮ ಜಾತಕದಲ್ಲಿ ವಾಸಿಸುವ ರೀತಿಯಲ್ಲಿ ತೆರೆದುಕೊಳ್ಳುತ್ತದೆ. ಹೌದು, ಭಗವಾನ್ ಶನಿ ದೇವನು ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಬಹಳ ಸಂತೋಷದಿಂದ ಪ್ರವೇಶಿಸಲಿದ್ದಾನೆ ಮತ್ತು ನಿಮ್ಮ ಕನಸಿನಲ್ಲಿ ಊಹಿಸಿದಷ್ಟು ತೀವ್ರವಾದ ಬದಲಾವಣೆಗಳನ್ನು ತರಲಿದ್ದಾನೆ. ನಿಮ್ಮ ಸಂಪತ್ತಿನ ಮನೆಯ ಖ್ಯಾತಿಯ ಮನೆಯಲ್ಲಿ ಉತ್ತೇಜಿತವಾಗಲಿದೆ ಮತ್ತು ಸಂಪತ್ತಿನ ದೇವತೆ ಮಾತಾ ಲಕ್ಷ್ಮಿ ಈಗಾಗಲೇ ಲಾಭದ ಮನೆಯಲ್ಲಿ ಕುಳಿತಿದ್ದಾಳೆ. ಹೌದು, ಈ 4 ಗ್ರಹಗಳು ಶುಕ್ರ, ಶನಿ, ಮಂಗಳ ಮತ್ತು ಬುಧ ನಿಮ್ಮ ಜಾತಕದ ಮೇಲೆ ಗಮನಾರ್ಹ ಪ್ರಭಾವ ಬೀರಲಿದೆ. ಅಭಿನಂದನೆಗಳು, ನಿಮ್ಮ ಅದೃಷ್ಟ ಮಿಂಚಿದೆ. ನೀವೆಲ್ಲರೂ ವರ್ಷಗಳ ಹಿಂದೆ ಈ ಅವಕಾಶವನ್ನು ಪಡೆದಿದ್ದೀರಿ ಮತ್ತು ಇಂದು ನೀವು ಈ ಅವಕಾಶವನ್ನು ಪಡೆಯುತ್ತಿದ್ದೀರಿ ಮತ್ತು 11 ವರ್ಷಗಳ ನಂತರ ನೀವು ಅದನ್ನು ಮತ್ತೆ ಪಡೆಯುತ್ತೀರಿ. ಹೌದು, ಆದ್ದರಿಂದ ಇಂದಿನ ವಿಡಿಯೋವನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ. ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ವೀಕ್ಷಿಸಿ. ನಿಮ್ಮ ಮಾಹಿತಿಗಾಗಿ ಮುಂದಿನ 4 ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಸಂತೋಷ, ಸಮೃದ್ಧಿ, ಯೋಗ, ಆಯುಷ್ಮಾನ್ ಎಂಬ ಶುಭ ಯೋಗ, ಅದೃಷ್ಟ ಯೋಗ ಮತ್ತು ರಾಜಯೋಗ, ಸಂಪತ್ತು ಯೋಗ ಇರುತ್ತದೆ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಹೌದು, ಸಂಪತ್ತಿನ ಅಡಿಪಾಯದ ಲಕ್ಷ್ಮೀ ದೇವಿಯು ನಿಮ್ಮ ಲಾಭದ ಮನೆಯಲ್ಲಿ ವಾಸಿಸಿದಾಗಲೆಲ್ಲ ಸಂತೋಷ ಮತ್ತು ಸಮೃದ್ಧಿ ಖಂಡಿತವಾಗಿಯೂ ಬರುತ್ತದೆ. ಹೌದು, ಆದರೆ ನಿಮ್ಮ ಮಾಹಿತಿಗಾಗಿ ಈ ಬಾರಿ ಸ್ನೇಹಿತರೆ, ನಿಮ್ಮ ಗೌರವ ಮತ್ತು ಗೌರವದ ಜೊತೆಗೆ ನಿಮ್ಮ ಸಂಪತ್ತಿನ ಗಮನಾರ್ಹ ಹೆಚ್ಚಳವು ನಿಮ್ಮ ಜಾತಕದಲ್ಲಿ ಕಂಡುಬರುತ್ತದೆ. ಹೌದು, ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಅಲುಗಾಡಲಿದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ ಈಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮುಂದಿನ 4 ದಿನಗಳಲ್ಲಿ ನೀವು ಖಂಡಿತವಾಗಿಯೂ ಈ 4 ಮಹಾನ್ ಆಶೀರ್ವಾದಗಳನ್ನು ಪಡೆಯುತ್ತೀರಿ. ಹೌದು, ಈ 4 ಮಹಾನ್ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲವನ್ನು ವಿವರವಾಗಿ ವಿವರಿಸಲಿದ್ದೇನೆ. ನಾವು ನಿಮಗೆ ವಿವರವಾದ ಮಾಹಿತಿಯನ್ನು ನೀಡಲಿದ್ದೇವೆ ಮತ್ತು ನೀವು ಎಚ್ಚರಿಕೆಯಿಂದ ಆಲಿಸಿದಾಗ ಮತ್ತು ನಾವು ಹೇಳುತ್ತಿರುವುದನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಹರಿಯುತ್ತದೆ ಎಂದು ನಾವು ಖಾತರಿಪಡಿಸುತ್ತೇವೆ, ಏಕೆಂದರೆ ನೀವು ನಿಮ್ಮ ಹಿಂದೆ ಈ ವಿಷಯಗಳನ್ನು ಸಾಧಿಸಲು ನಂಬಲಾಗದಷ್ಟು ಶ್ರಮಿಸಿದ್ದೀರಿ. ಹಗಲಿರುಳು ಕೆಲಸಗಳನ್ನು ಮಾಡಿದ್ದೀರಿ ಸ್ನೇಹಿತರೆ. ನೀವು ಎಷ್ಟೇ ಕಷ್ಟಗಳನ್ನು ಎದುರಿಸಿದ್ದರೂ ನೀವು ಅವೆಲ್ಲವನ್ನು ನಿಗ್ರಹಿಸಿದ್ದೀರಿ ಮತ್ತು ನಿಮ್ಮ ಕೆಲಸದಲ್ಲಿ ದೃಢ ನಿಶ್ಚಯ ಹೊಂದಿದ್ದೀರಿ. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುವಲ್ಲಿ ಯಾವುದೇ ಕಲ್ಲನ್ನು ಬಿಡಲಿಲ್ಲ. ಮತ್ತು ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದರೂ ಅವರು ಈಗಾಗಲೇ ತಪ್ಪುಗಳಲ್ಲಿ ತೊಡಗಿರುತ್ತಿದ್ದರು. ನಿಮ್ಮ ಸುತ್ತಲೂ ತಪ್ಪು ಮತ್ತು ಅನೈತಿಕ ವ್ಯವಹಾರದಲ್ಲಿ ತೊಡಗಿರುವ ಅನೇಕ ಜನರಿದ್ದಾರೆ ಎಂದು ನಿಮಗೆ ತಿಳಿದಿದೆ ಸ್ನೇಹಿತರೆ. ಅವರಲ್ಲಿ
ಸ್ವಲ್ಪ ಒಳ್ಳೆಯದು ಇದೆ ಮತ್ತು ಅವರು ತಕ್ಷಣ ಪಾವತಿಸುತ್ತಾರೆ. ಆದರೆ ನೆನಪಿಡಿ, ತಪ್ಪು ಹೆಚ್ಚು ಕಾಲ ಉಳಿಯುವುದಿಲ್ಲ. ಅದರ ಪರಿಣಾಮಗಳು ಯಾವಾಗಲೂ ಕೆಟ್ಟದಾಗಿರುತ್ತದೆ ಮತ್ತು ನಿಮಗೆ ಇದು ಚೆನ್ನಾಗಿ ತಿಳಿದಿದೆ. ಅಧರ್ಮದ ಮಾರ್ಗವನ್ನು ಅನುಸರಿಸಿ ಹಣ ಗಳಿಸುವವರು ಎಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಇತರರೊಂದಿಗೆ ಒಡನಾಟದಿಂದ ಹಣ ಸಂಪಾದಿಸುವವರು ತಮ್ಮ ಜೀವಿತಾವಧಿಯಲ್ಲಿ ದೇವರ ಆಶೀರ್ವಾದವನ್ನು ಎಂದಿಗೂ ಪಡೆಯುವುದಿಲ್ಲ. ಲಕ್ಷ್ಮೀ ದೇವಿಯು ತಮ್ಮ ಜೀವಿತಾವಧಿಯಲ್ಲಿ ಎಂದಿಗೂ ಸಂತೋಷ ಪಡುವುದಿಲ್ಲ. ತಮ್ಮ ಜೀವಿತಾವಧಿಯಲ್ಲಿ ಸಾವಿರಾರು ಮತ್ತು ಲಕ್ಷಾಂತರ ಪಡೆಯುವವರು ಧನ್ಯರು, ಆದರೆ ಸಂಪತ್ತು ಎಂದಿಗೂ ಉಳಿಯುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ತಮ್ಮ ಮನಸ್ಸನ್ನು ಶುದ್ಧೀಕರಿಸುವ ಮತ್ತು ಒಳ್ಳೆಯ ಕಾರ್ಯಗಳು ಮತ್ತು ಸದಾಚಾರದ ಮೂಲಕ ಸಂಪತ್ತನ್ನು ಗಳಿಸುವುದರ ಮನೆಗಳಲ್ಲಿ ವಾಸಿಸುತ್ತಾಳೆ. ನೀವು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳು ಮತ್ತು ನೀತಿವಂತ ಮಾರ್ಗವನ್ನು ಅನುಸರಿಸುವಲ್ಲಿ ನೀವು ಮಾಡಿದ ಕಠಿಣ ಪರಿಶ್ರಮವು ಈಗ ಈ ಗ್ರಹ ಸಂಚಾರದಿಂದ ನಿಜವಾಗಿಯೂ ಫಲವನ್ನು ಪಡೆಯುತ್ತದೆ. ಹೌದು, ಇದು ಸಣ್ಣ ವಿಷಯವಲ್ಲ. ರಾಹು ಕೇತು ಸ್ನೇಹಿತರೊಂದಿಗೆ ಶನಿ ಶುಕ್ರ ಮಂಗಳ ಮತ್ತು ಬುಧ ನಿಮ್ಮ ಜಾತಕದಲ್ಲಿ ಸಂತೋಷಪಟ್ಟಾಗ ನಾವು ರಾಹು ಮತ್ತು ಕೇತು ಉಲ್ಲೇಖಿಸುತ್ತೇವೆ, ಏಕೆಂದರೆ ಕೇವಲ ಒಂದು ವಾರದ ಹಿಂದೆ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುವಿನ ಪ್ರಭಾವವು ಸಕಾರಾತ್ಮಕವಾಗಿದೆ ಮತ್ತು ಕಳೆದ 7 ದಿನಗಳು ಮತ್ತು ಮುಂದಿನ 11 ದಿನಗಳವರೆಗೆ ಅವರ ಪ್ರಭಾವ ಮುಂದುವರಿಯುತ್ತದೆ. ಹೌದು ಸ್ನೇಹಿತರೆ, ರಾಹು ಸಕಾರಾತ್ಮಕ ಬದಲಾವಣೆ ಒಳಗಾದಾಗ ಅದು ಪೂರ್ಣ 15 ದಿನಗಳವರೆಗೆ ಇರುತ್ತದೆ ಮತ್ತು ಇದು ಸಕಾರಾತ್ಮಕ ಫಲಿತಾಂಶವಾಗಿದೆ. ಮತ್ತು ನೆನಪಿಡಿ, ಈಗ ನೀವು ಅದರ ಸಕಾರಾತ್ಮಕ ಪ್ರಯೋಜನಗಳನ್ನು ಪಡೆಯಬೇಕು. ಪ್ರತಿ ಬಾರಿಯೂ ಅವಕಾಶಗಳನ್ನು ಕಳೆದುಕೊಳ್ಳುವುದು ಹೌದು. ನಿಮ್ಮ ಮಾಹಿತಿಗಾಗಿ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬಂದಾಗಲೆಲ್ಲ, ನೀವು ಸಂತೋಷವನ್ನು ಸಾಧಿಸುವ ಹಂತದಲ್ಲಿದ್ದಾಗಲೆಲ್ಲ ನಿಮ್ಮ ಜೀವನದಲ್ಲಿ ಕೆಲವು ಅಡೆತಡೆಗಳು ಖಂಡಿತವಾಗಿಯೂ ಬರುತ್ತವೆ. ಈ ಅಡೆತಡೆಗಳನ್ನು ಬೇರೆ ಯಾರಿಂದಲೂ ಸೃಷ್ಟಿಸಲಾಗಿಲ್ಲ. ಬದಲಿಗೆ ನಿಮಗೆ ಒಳ್ಳೆಯವರಂತೆ ನಟಿಸುವ, ಸ್ನೇಹಿತರಂತೆ ಕಾಣುವ ಗುಪ್ತ ಶತ್ರುಗಳಿಂದ ನಿಮ್ಮ ಒಳ್ಳೆಯ ನೆರೆಹೊರೆಯವರಂತೆ ಕಾಣಿಸಿಕೊಳ್ಳುತ್ತಾರೆ. ಅವರು ಒಳ್ಳೆಯ ಸಂಬಂಧಿಕರಂತೆ ಕಾಣಿಸಿಕೊಳ್ಳುತ್ತಾರೆ, ಆದರೆ ವಾಸ್ತವದಲ್ಲಿ ಅವರು ನಿಮ್ಮ ಸ್ವಂತದವರಲ್ಲ. ಅವರು ಕುರಿಗಳ ಉಡುಪಿನಲ್ಲಿ ಇರುವ ತೋಳಗಳು. ಅವರು ನಿಮ್ಮ ಜೀವನವನ್ನು ಒಳಗಿನಿಂದ ನಿಧಾನವಾಗಿ ಬಡತನಕ್ಕೆ ತಳ್ಳುತ್ತಿದ್ದಾರೆ. ಅವರು ನಿಮ್ಮೆಲ್ಲರನ್ನು ಹೊರಹಾಕುತ್ತಿದ್ದಾರೆ ಮತ್ತು ಸ್ನೇಹಿತರೆ, ನಿಮಗೆ ಇದರ ಅರಿವು ಇಲ್ಲ. ಅದಕ್ಕಾಗಿಯೇ ಈಗ ನೀವು ಅವರ ಬಗ್ಗೆ ಎಚ್ಚರದಿಂದಿರಬೇಕು. ನೀವು ಅವರಿಂದ ದೂರವಿರಬೇಕು. ನಿಮ್ಮ ದಾರಿಯಲ್ಲಿ ಬರುವ ತೊಂದರೆಗಳನ್ನು ತಪ್ಪಿಸಲು ನೀವು ಬಯಸಿದರೆ ನೀವು ಅವರ ಬಗ್ಗೆ ಜಾಗರೂಕರಾಗಿರಬೇಕು. ನಿಮ್ಮ ಜೀವಿತಾವಧಿಯಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ನಿರೀಕ್ಷೆ ಇರುವ ಗ್ರಹಗಳ ಸಂಚಾರದ ಫಲಿತಾಂಶಗಳನ್ನು ನೋಡಲು ಮತ್ತು ನೀವು ಯಾವುದೇ ಕೆಲಸವನ್ನು ಕೈಗೊಂಡರೂ ಯಶಸ್ಸನ್ನು ಸಾಧಿಸಲು ಮತ್ತು ನಿಮ್ಮ ಆಲೋಚನೆಗಳು ಯಾವಾಗಲೂ ಸಕಾರಾತ್ಮಕವೆಂದು ಸಾಬೀತುಪಡಿಸಲು ನೀವು ಅಂತಹ ಜನರಿಂದ ದೂರವನ್ನು ಕಾಯ್ದುಕೊಳ್ಳಬೇಕು. ಏಕೆಂದರೆ ಸ್ನೇಹಿತರೆ, ನಾವು ಕಳೆದ 5 ವರ್ಷಗಳಿಂದ ಮಾತ್ರವಲ್ಲ, ಕಳೆದ 7 ವರ್ಷಗಳಿಂದ ನಿಮ್ಮ ಜೀವನವನ್ನು ಗಮನಿಸಿದ್ದೇವೆ. ನಿಮ್ಮ ಜೀವಿತಾವಧಿಯಲ್ಲಿ ನಿಮಗೆ ಹೆಚ್ಚು ದ್ರೋಹ ಮಾಡುವ ಜನರು ನಿಮ್ಮ ಸ್ವಂತ ಜನರೇ. ಹೌದು, ನೀವು ಬಯಸಿದರೆ ನೀವು ಜಗತ್ತನ್ನು ಹೋರಾಡಬಹುದು, ಆದರೆ ಸ್ನೇಹಿತರೆ, ನಿಮಗೆ ದ್ರೋಹ ಮಾಡುವ ಜನರು ನೀವು ಕುರುಡಾಗಿ ನಂಬುವವರು. ಇವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಜನರು. ಮತ್ತು ಸ್ನೇಹಿತರೆ, ನೀವು ಇದನ್ನು ಕಲಿತಾಗ ನಿಮ್ಮ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯುತ್ತದೆ, ಏಕೆಂದರೆ ನೀವು ಹಗಲು ರಾತ್ರಿ ಅಂತಹ ಜನರನ್ನು ಎಂದಿಗೂ ನೋಡಿಲ್ಲ. ನೀವು ಯಾವಾಗಲೂ ಯಾರ ಪರವಾಗಿ ನಿಂತಿದ್ದೀರೋ ಅವರೇ ಇವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಲ್ಲಿ ತೊಡಗಿರುವ ಜನರು. ಇವರು ನಿಮ್ಮನ್ನು ಬೇರ್ಪಡಿಸುವಲ್ಲಿ ತೊಡಗಿರುವ ಜನರು. ನೀವು ಕುರುಡಾಗಿ ನಂಬುವ ಜನರು ಇವರು. ವಾಸ್ತವದಲ್ಲಿ ಇವರು ಹಾಗೆ ಅಲ್ಲ. ಈ ಜನರು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ಮೋಸ ಮಾಡುತ್ತಿದ್ದಾರೆ. ಅವರು ನಿಮಗೆ ಹಾನಿ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಅವರ ಹೆಸರನ್ನು ನಿಮಗೆ ಹೇಳುತ್ತೇನೆ ಮತ್ತು ಆ ವ್ಯಕ್ತಿ ಯಾರೆಂದು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತೇವೆ. ನಿಮ್ಮ ಸಂಬಂಧಕ್ಕೆ ಏನಾಗುತ್ತದೆ, ಆದ್ದರಿಂದ ನಾವು ನಿಮಗೆ ಅಂತಹ ಸುಳಿವುಗಳನ್ನು ನೀಡುತ್ತೇವೆ. ನೀವು ಮಾಡಬೇಕಾಗಿರುವುದು ಅರ್ಥ ಮಾಡಿಕೊಳ್ಳುವುದು. ನೀವು ಅರ್ಥ ಮಾಡಿಕೊಂಡರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಬರೆಯಿರಿ ಹೌದು ಅಂತ, ಅರ್ಥವಾಯಿತು ಅಂತ. ಸ್ನೇಹಿತರೆ, ಆದ್ದರಿಂದ ನೀವೆಲ್ಲರೂ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನಾವು ವಿನಂತಿಸುತ್ತೇವೆ. ಈಗ ಮೊದಲಿದ್ದ ಕಾಲವಲ್ಲ. ಈಗ ಈ ಜನರು ನಿಮ್ಮ ಮೇಲಿನ ದ್ವೇಷದಿಂದ ಕುರುಡಾಗಿದ್ದಾರೆ. ಅವರು 2 ರೊಟ್ಟಿಗಳನ್ನು ತಿನ್ನಬಹುದು, ಆದರೆ ಅವರು ಖಂಡಿತವಾಗಿಯೂ ನಿಮ್ಮೊಂದಿಗೆ ತಮ್ಮ ದ್ವೇಷವನ್ನು ಉಳಿಸಿಕೊಳ್ಳುತ್ತಾರೆ. ಅವರು ನಿಮ್ಮನ್ನು ಹೊಂದಿಸಲು ಸಾಧ್ಯವಾಗದಿರಬಹುದು, ಆದರೆ ನಿಮ್ಮ ತಟ್ಟೆಯಲ್ಲಿ ಒಂದು ರೊಟ್ಟಿಯನ್ನು ಸಹ ನೋಡಲು ಅವರು ಇಷ್ಟಪಡುವುದಿಲ್ಲ. ನಾವು ಹೇಳಲು ಬಯಸುವುದೇನೆಂದರೆ, ಅವರು ನಿಮ್ಮ ಸಣ್ಣ ಸಂತೋಷಕ್ಕೂ ತುಂಬ ಅಸೂಯೆ ಪಡುತ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಬೇಗ ಅವರಿಂದ ದೂರ ಇರಿ. ಈ ಜನರು ಯಾರು ಮತ್ತು ನೀವು ಅವರಿಂದ ಹೇಗೆ ದೂರವಾಗುತ್ತೀರಿ, ವಿಡಿಯೋದಲ್ಲಿ ಸ್ನೇಹಿತರೆ ನಾವು ವಿವರವಾಗಿ ವಿವರಿಸುತ್ತೇನೆ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿನ ಪ್ರಮುಖ ಗ್ರಹಗಳಾದ ಶನಿ ಶುಕ್ರ ಮಂಗಳ ಮತ್ತು ಬುಧ, ಈ 4 ಗ್ರಹಗಳು ನಿಮ್ಮ ಲಾಭದ ಮನೆಯಲ್ಲಿ ಸಾಗುತ್ತವೆ ಎಂದು ನಾನು
ನಿಮಗೆ ಹೇಳುತ್ತೇನೆ. ಮತ್ತು ಸ್ನೇಹಿತರೆ, ಲಾಭದ ಮನೆಯ ಜೊತೆಗೆ ನಿಮ್ಮ ಸಕಾರಾತ್ಮಕ ಗ್ರಹಗಳ ಸಂಚಾರದೊಂದಿಗೆ ಅವರು ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತಾರೆ. ಮುಂದಿನ 4 ದಿನಗಳವರೆಗೆ ನಾವು ಕೇವಲ 1 ಅಥವಾ 2 ದಿನಗಳ ಬಗ್ಗೆ ಮಾತನಾಡುತ್ತಿಲ್ಲ. ಮುಂದಿನ 4 ದಿನಗಳವರೆಗೆ ಅವರು ಎಲ್ಲ ಪ್ರಯೋಜನಗಳನ್ನು ನಿಮಗೆ ತರುತ್ತಾರೆ. ಶುಕ್ರನ ಸಮೃದ್ಧಿಯ ಜೊತೆಗೆ ಧನಯೋಗದ ಜೊತೆಗೆ ರಾಜಯೋಗ ಮತ್ತು ಮಂಗಳಕರೆಯಂತಹ ಮಹತ್ವದ ಯೋಗಗಳು ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿವೆ. ಈ ಅವಕಾಶ ಕೈತಪ್ಪದಂತೆ ನೋಡಿಕೊಳ್ಳಲು ನೀವು ಯಾವುದೇ ತಪ್ಪುಗಳನ್ನು ಮಾಡದಂತೆ ನೋಡುತ್ತೇನೆ. ನಿಮ್ಮ ಮನಸ್ಸು ನಕಾರಾತ್ಮಕವಾಗಿರುವುದನ್ನು ನೀವು ತಡೆಯಬೇಕು. ಹೌದು, ನೀವು ಎಂದಿಗೂ ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರಬಾರದು. ಉದಾಹರಣೆಗೆ, ನೀವು ಜೂಜಾಟ ಅಥವಾ ಬೆಟ್ಟಿಂಗ್ಗಳಂಥ ಚಟುವಟಿಕೆಗಳಲ್ಲಿ ತೊಡಗಬಾರದು. ನೀವು ಮದ್ಯ ಸೇವಿಸಬಾರದು. ಮುಂದಿನ 4 ದಿನಗಳವರೆಗೆ ನೀವು ಮಾಂಸ ಅಥವಾ ಮೀನಿನ ಮೇಲೆ ಕಣ್ಣು ಮುಟುಕಿಸಬಾರದು. ಏಕೆಂದರೆ ನೀವು ಅಂತಹ ವಿಷಯಗಳಲ್ಲಿ ತೊಡಗಿಸಿಕೊಂಡಾಗಲೆಲ್ಲ ಅವರ ಜೀವಿತಾವಧಿಯಲ್ಲಿ ಅನುಕೂಲಕರ ಗ್ರಹಗಳ ಸಂಚಾರ ಹೊಂದಿರುವವರು ಸಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸುತ್ತಾರೆ ಎಂದು ನಮ್ಮ ಜ್ಯೋತಿಷ್ಯ ಹೇಳುತ್ತದೆ. ಅವರ ಮಾನಸಿಕ ಸ್ಥಿತಿ ನಿರಂತರವಾಗಿ ನಕಾರಾತ್ಮಕವಾಗಿರುತ್ತದೆ. ಆದ್ದರಿಂದ ಮುಂದಿನ 4 ದಿನಗಳವರೆಗೆ ನೀವು ಈ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕು. ಹೌದು, ನಾವು ಈಗಾಗಲೇ ನಿಮಗೆ ಹೇಳಿದಂತೆ ಆ ಶತ್ರುಗಳ ಬಗ್ಗೆ ಎಚ್ಚರದಿಂದಿರಬೇಕು. ಆ ಶತ್ರು ಯಾರು, ಅವನ ಹೆಸರೇನು? ಆದ್ದರಿಂದ ಮೊದಲನೇದಾಗಿ ನಿಮ್ಮ ಮಾಹಿತಿಗಾಗಿ, ಈ ಶತ್ರು ಅಪರಿಚಿತನಲ್ಲ. ಅವನು ನಿಮ್ಮ ಸ್ವಂತದವನು. ಅವನು ನಿಮ್ಮೊಂದಿಗೆ ಬಂದಿದ್ದಾನೆ, ನಿಮ್ಮೊಂದಿಗೆ ವಾಸಿಸುತ್ತಿದ್ದಾನೆ. ಆದ್ದರಿಂದ ನಾವು ಅವನ ಹೆಸರಿನ ಬಗ್ಗೆ ಮಾತನಾಡಿದರೆ, ಅವನ ಹೆಸರಿನ ಮೊದಲ ಅಕ್ಷರ RLSPC, ಇದು ಎಂನಿಂದ ಪ್ರಾರಂಭವಾಗುತ್ತದೆ. ಹೌದು, ಈ 3 ಜನರು ನಿಮ್ಮ ಇಡೀ ಜೀವನದಲ್ಲಿ ದೊಡ್ಡ ಶತ್ರುಗಳು. ಇದು ಅಪರಿಚಿತವಲ್ಲ, ಅದು ನಿಮ್ಮದೇ ಆದದ್ದು. ನಿಮ್ಮ ಯಾವುದೇ ಕೆಲಸ ಮುಗಿಯದಿದ್ದರೆ ಕೆಲಸವು ಮುಗಿಯುತ್ತದೆ. ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳಲ್ಲೂ ಪ್ರಾರಂಭಿಸುತ್ತೇವೆ. ಏಕೆಂದರೆ ಸತ್ಯನಾರಾಯಣ ಕೃಪೆಯಿಂದಾಗಿ ನೀವು ಯಾವಾಗಲೂ ಅವರ ಕಥೆಯನ್ನು ಮಾಡಬೇಕು. ವರ್ಷಕ್ಕೊಮ್ಮೆಯಾದರೂ ಮನೆಯಲ್ಲಿ ಸತ್ಯನಾರಾಯಣ ಕಥೆಯನ್ನು ಮಾಡಬೇಕು. ಇದರಿಂದ ಮನೆಯಲ್ಲಿ ಶಾಂತಿ ಇರುತ್ತದೆ. ಇದರೊಂದಿಗೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಒತ್ತಡದಲ್ಲಿ ವಾಸಿಸುತ್ತಾರೆ, ಖಿನ್ನತೆಯಲ್ಲಿ ವಾಸಿಸುತ್ತಾರೆ. ಆದ್ದರಿಂದ ಅವರಿಗೆ ಪರಿಹಾರವಿದೆ. ಇದನ್ನು ಹೊರತುಪಡಿಸಿ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಯಾರಿಗೆ ಖಿನ್ನತೆ ಬರುತ್ತದೆ ಎಂದು ನೋಡಿ, ಒತ್ತಡಕ್ಕೆ ಒಳಗಾಗುತ್ತಾರೆ. ನಿಮಗೆ ಯಾವುದೇ ಕೆಲಸವಿಲ್ಲ, ದಿನಕ್ಕೆ 2 ಗಂಟೆಗಳ ಕಾಲ ಬಿಡುವಿದ್ದರೆ ಆ 2 ಗಂಟೆಗಳಲ್ಲಿ ಏನಾದರೂ ಕೆಲಸ ಮಾಡಿದರೆ, ಅಥವಾ ಹೊರಗೆ ನಡೆದಾಡಲು ಹೋದರೆ, ಅಥವಾ ಕುಟುಂಬಕ್ಕೆ ಹೋದರೆ, ಅಥವಾ ನಿಮ್ಮ ಮಕ್ಕಳೊಂದಿಗೆ ಸಮಯ ಕಳೆದರೆ, ದೇವಸ್ಥಾನಕ್ಕೆ ಹೋದರೆ ಅದು ಒಳ್ಳೆಯದು. ಆದರೆ ನೀವು ಸ್ವತಂತ್ರರಾಗಿ ಒಂದು ಸ್ಥಳದಲ್ಲಿ ಕುಳಿತು ಏನಾದರೂ ಅಥವಾ ಇನ್ನೊಂದು ವಿಷಯದ ಬಗ್ಗೆ ಯೋಚಿಸುತ್ತಿದ್ದರೆ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಈ ಒತ್ತಡವು ಖಿನ್ನತೆಯ ರೂಪವನ್ನು ಪಡೆಯುತ್ತದೆ. ಅದಕ್ಕಾಗಿ ಸುಮ್ಮನೆ ಇರದಿರಲು ಪ್ರಯತ್ನಿಸಿ. ಹಗಲಿನ ಯಾವುದೇ ಸಮಯದಲ್ಲಿ ನೀವು ಹೆಚ್ಚು ಸೋಮಾರಿಯಾಗುತ್ತೀರಿ, ನೀವು ಹೆಚ್ಚು ಯೋಚಿಸಲು ಸಮಯ ಪಡೆಯುತ್ತೀರಿ ಮತ್ತು ನಿಮ್ಮ ಹೆಚ್ಚು ಯೋಚಿಸುವುದು ಮುಂದಿನ 3 ದಿನಗಳಲ್ಲಿ ನಿಮ್ಮ ಕರೆಗಳಲ್ಲಿ ನಿಮಗೆ ಯಾವ ಒಳ್ಳೆಯ ಸುದ್ದಿ ಸಿಗಲಿದೆ ಎಂದು ನಿಮಗೆ ತಿಳಿಸುತ್ತೇನೆ. ಅದರ ನಂತರ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ದೇವರ ಆಶೀರ್ವಾದವನ್ನು ಪಡೆಯಲು ಒಳ್ಳೆಯ ಉಪಾಯಗಳನ್ನು ಪಡೆಯುತ್ತೀರಿ ಸ್ನೇಹಿತರೆ. ಮತ್ತು ಗಮನ ಕೊಡಿ, ಮುಂಬರುವ 3 ದಿನಗಳಲ್ಲಿ ಗ್ರಹಗಳ ಸ್ಥಾನ ತುಂಬ ಪರಿಣಾಮಕಾರಿಯಾಗಿದೆ ಎಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ಅದೃಷ್ಟದ ಸಂಪೂರ್ಣ ಬೆಂಬಲವು ಸಿಗಲಿದೆ. 3 ದಿನಗಳಲ್ಲಿ ನಿಮ್ಮೆಲ್ಲರ ಅದೃಷ್ಟವು ಬೆಳಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. 2ನೇದು, ಮನೆಯ ವಾತಾವರಣ ಹೆಚ್ಚಿನ ಪ್ರಮಾಣದಲ್ಲಿ ಸುಧಾರಿಸುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ಸಣ್ಣ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲವೂ ಪರಿಹಾರ ಆಗುತ್ತದೆ. ಹಣಕಾಸಿನ ಸಮಸ್ಯೆಗಳಿಗೆ, ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿದೆ, ಕೊನೆಗೊಳ್ಳಲಿದೆ ಈ 4 ಗ್ರಹಗಳ ಸಂಯೋಗದಿಂದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀರಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಒಳ್ಳೆ